ಒಂದೇ ಎಕರೆ 300 ಗಿಡ ಇಳುವರಿ ಜಾಸ್ತಿ ಬರುತ್ತೆ. ಮತ್ತು 5 ಎಕರೆ ಹಾಕಿರ್ತೀವಿ, 10 ಎಕರೆದಲ್ಲಿ 100 ಗಿಡ ಹಾಕಿರ್ತೀವಿ, 105 ಗಿಡ ಹಾಕಿ ಇಳುವರಿ ಬರೋಕ್ಕಾಗ್ತದ ಸಾಧ್ಯ ಇಲ್ಲ. ಅದಕ್ಕೆ ಗ್ರಾಫ್ಟೆಡ್ ಅಂತ ಏನು ಕರಿತೀವಿ, ಅದು ಟೆಕ್ನಾಲಜಿ ಅಂತ ಕರಿತೀವಿ. ಆ ಟೆಕ್ನಾಲಜಿನ ನಿಮಗೆ ಕೊಟ್ಟಿದ್ದೀವಿ, ನಮ್ಮ ಕಂಪ್ನಿ ಮುಖಾಂತರ ನಿಮಗೆ ಕೊಟ್ಟಿದ್ದೀವಿ ಒಂದು. ಮತ್ತೆ ಎಕರೆಗೆ 300 ಗಿಡ ಆಯಿತು, ನಾಟಿ ಮಾಡಿದ್ದೀವಿ. ಸ್ವಲ್ಪ ಏನಾಗ್ತವೆ ಪ್ರಾಬ್ಲಮ್ ಬರ್ತವೆ. ಏನು ಬರ್ತದೆ ಅಂತಂದ್ರೆ, ಗಿಡ ನಾಟಿ ಮಾಡಿದ್ದೀವಿ, ಈ ಹಿಂದಿನ ಬೆಳೆಗಳಲ್ಲಿ ಏನೋ ಬೇರೆ ಥರದ ಬೆಳೆಗಳು ಬೆಳೆದಿರ್ತೀವಿ. ಬೆಳೆಗಳು ಬೆಳೆದಾಗ ಏನಾಗ್ತವೆ ಅಂತಂದ್ರೆ, ಮಣ್ಣಿನ pH ಲೆವೆಲ್ ಅಂತ ಕರಿತೀವಿ, ಸಾಯಿಲ್ ಕಾರ್ಬನ್ ಅಂತ ಕರಿತೀವಿ, ಮತ್ತೆ ಭೂಮಿದಲ್ಲಿ ಸೂಕ್ಷ್ಮಾಣುಜೀವಿಗಳ ಕೊರತೆ ಆಗಿರ್ಬೋದು, ಈ ಥರ ಸಮಸ್ಯೆಗಳು ಇರ್ತದೆ. ಅದಕ್ಕೆ ನಮ್ಮ ರೈತರು ಏನು ಮಾಡಬೇಕು, ಕೆಲವರಿಗೆ ಭೂಮಿನ ಪರೀಕ್ಷೆ ಮಾಡಿಸಿ ನಾಟಿ ಮಾಡಿಸಿರೋದು ಇದೆ, ಕೆಲವ್ರಿಗೆ ಮಾಡಿಸಿಲ್ಲ. ಅರ್ಥ ಆಯ್ತಲ್ಲ? ನೀವು ಖಂಡಿತವಾಗಲೂ ನಮ್ಮ ತೋಟಗಾರಿಕೆದ ಒಂದು ಪ್ರಮುಖ ಇದೆಯಲ್ಲ, ಅಲ್ಲಿ ಒಂದು ಲ್ಯಾಬ್ ಇದೆ. ಅಟ್ಲೀಸ್ಟ್ ಅಲ್ಲಿ ಒಂದು ಮಣ್ಣಿನ ಪರೀಕ್ಷೆಗೆ ಅಳವಡಿಸ್ಕೊಂಡು ಆ ಭೂಮಿಯಲ್ಲಿ ಏನೇನು ಸತ್ವಗಳಿದೆ ಏನೇನಿಲ್ಲ ಅಂತ ನಮ್ಗೆ ಒಂದು ಐಡಿಯಾ ಬರ್ತದೆ. ಮತ್ತೆ ನಾವೇನು ಕೊಡಬೇಕಂತ ಗೊತ್ತಾಗುತ್ತೆ. ಒಂದೇ ಎಕರೆ 300 ಗಿಡ ಇಳುವರಿ ಜಾಸ್ತಿ ಬರುತ್ತೆ. ಮತ್ತು 5 ಎಕರೆ ಹಾಕಿರ್ತೀವಿ, 10 ಎಕರೆದಲ್ಲಿ 100 ಗಿಡ ಹಾಕಿರ್ತೀವಿ, 105 ಗಿಡ ಹಾಕಿ ಇಳುವರಿ ಬರೋಕ್ಕಾಗ್ತದ ಸಾಧ್ಯ ಇಲ್ಲ. ಅದಕ್ಕೆ ಗ್ರಾಫ್ಟೆಡ್ ಅಂತ ಏನು ಕರಿತೀವಿ, ಅದು ಟೆಕ್ನಾಲಜಿ ಅಂತ ಕರಿತೀವಿ. ಆ ಟೆಕ್ನಾಲಜಿನ ನಿಮಗೆ ಕೊಟ್ಟಿದ್ದೀವಿ, ನಮ್ಮ ಕಂಪ್ನಿ ಮುಖಾಂತರ ನಿಮಗೆ ಕೊಟ್ಟಿದ್ದೀವಿ ಒಂದು. ಮತ್ತೆ ಎಕರೆಗೆ 300 ಗಿಡ ಆಯಿತು, ನಾಟಿ ಮಾಡಿದ್ದೀವಿ. ಸ್ವಲ್ಪ ಏನಾಗ್ತವೆ ಪ್ರಾಬ್ಲಮ್ ಬರ್ತವೆ. ಏನು ಬರ್ತದೆ ಅಂತಂದ್ರೆ, ಗಿಡ ನಾಟಿ ಮಾಡಿದ್ದೀವಿ, ಈ ಹಿಂದಿನ ಬೆಳೆಗಳಲ್ಲಿ ಏನೋ ಬೇರೆ ಥರದ ಬೆಳೆಗಳು ಬೆಳೆದಿರ್ತೀವಿ. ಬೆಳೆಗಳು ಬೆಳೆದಾಗ ಏನಾಗ್ತವೆ ಅಂತಂದ್ರೆ, ಮಣ್ಣಿನ pH ಲೆವೆಲ್ ಅಂತ ಕರಿತೀವಿ, ಸಾಯಿಲ್ ಕಾರ್ಬನ್ ಅಂತ ಕರಿತೀವಿ, ಮತ್ತೆ ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಕೊರತೆ ಆಗಿರ್ಬೋದು, ಈ ಥರ ಸಮಸ್ಯೆಗಳು ಇರ್ತದೆ. ಅದಕ್ಕೆ ನಮ್ಮ ರೈತರು ಏನು ಮಾಡಬೇಕು, ಕೆಲವರಿಗೆ ಭೂಮಿನ ಪರೀಕ್ಷೆ ಮಾಡಿಸಿ ನಾಟಿ ಮಾಡಿಸಿರೋದು ಇದೆ, ಕೆಲವ್ರಿಗೆ ಮಾಡಿಸಿಲ್ಲ. ಅರ್ಥ ಆಯ್ತಲ್ಲ? ನೀವು ಖಂಡಿತವಾಗಲೂ ನಮ್ಮ ತೋಟಗಾರಿಕೆದ ಒಂದು ಪ್ರಮುಖ ಇದೆಯಲ್ಲ, ಅಲ್ಲಿ ಒಂದು ಲ್ಯಾಬ್ ಇದೆ. ಅಟ್ಲೀಸ್ಟ್ ಅಲ್ಲಿ ಒಂದು ಮಣ್ಣಿನ ಪರೀಕ್ಷೆಗೆ ಅಳವಡಿಸ್ಕೊಂಡು ಆ ಭೂಮಿಯಲ್ಲಿ ಏನೇನು ಸತ್ವಗಳಿದೆ ಏನೇನಿಲ್ಲ ಅಂತ ನಮ್ಗೆ ಒಂದು ಐಡಿಯಾ ಬರ್ತದೆ. ಮತ್ತೆ ನಾವೇನು ಕೊಡಬೇಕಂತ ಗೊತ್ತಾಗುತ್ತೆ.